ಈಗ ಕೇಸ್ ಸಂಸ್ಥೆದಾಗ ಒಪ್ಪಿಗೆ ಆಯಿತು, ನೀವು ಇನ್ನೇನು ಓಡಾಡ್ತಿರಲ್ಲ, ಈಗ ಹುಬ್ಳಿ ಧಾರವಾಡ ಇರ್ಬೋದು, ಎಲ್ಲೇ ಹೋಗ್ರಿ 15% ಈಗಿರೋ ರೇಟ್ ಮೇಲೆ ಜಾಸ್ತಿ. ನೀವು ಯಾವ್ರವ್ರಿ? ನಮ್ದು ಅನ್ನಿಗಿರಿ ತಾಲೂಕು ಬಲ್ಲರ್ವಾಡ್ರಿ. ಹಾಂ, ಈಗ 15% ಸರ್ಕಾರದವ್ರು ಜಾಸ್ತಿ ಮಾಡ್ತಾರಂತ ಏನು ಹೇಳ್ತೀರಿ ಇದಕ್ಕೆ? ಆಲ್ರೆಡಿ ಜಾಸ್ತಿ ಐತಲ್ರಿ ಮರ. ಈಗ ಬಸ್ ಪಾಸ್ ಫ್ರೀ ಇದ್ದಿದ್ದನ್ನು ಟಿಕೆಟ್ ತೊಗೊಂಡ್ಕಾರ ಕಡಿಮೆ ಮಾಡಲ್ಲ, ಯಾರು ಬೇಡ ಅಂತಾರ. ಜಾಸ್ತಿ ಮಾಡಿದ್ರೆ ಜನಸಾಮಾನ್ಯರು ಬದುಕೋದ್ರ ಹೆಂಗ್ರಿ? ಹಾಂ, ಎ ಟು ಜೆಡ್ ಒಂದು ದಿನಸಿಂದ ಹಿಡ್ಕೊಂಡು ಒಂದು ಕಾಯಿಪಲ್ಯದಿಂದ ಹಿಡ್ಕೊಂಡು ಎಲ್ಲ ಎ ಟು ಜೆಡ್ ಜಾಸ್ತಿ ಮಾಡಿ ಬಡವ್ರ ಮ್ಯಾಗೆಲ್ಲ ಹೊರಗೆ ಹೊರ್ಸಾತ್ರಲ್ಲ. ಹಾಂ, ಒಂದು ಕಡೆ ಹೆಣ್ಮಕ್ಳಿಗೆ ಫ್ರೀ ಅಂತಾರೆ. ಹೆಣ್ಮಕ್ಳಿಗೆ ಫ್ರೀ ಅಂದ್ಮ್ಯಾಗ ಗಂಡು ಮಕ್ಳಿಗೆ ರೇಟ್ ತೊಗೊಳತ್ತಾರ. ಹೆಣ್ಮಕ್ಳಿಗೆ ಫ್ರೀ ಅಂದ್ಮ್ಯಾಗ ಗಂಡು ಮಕ್ಳು ಓಡಂಗೆ ಇಲ್ಲರಪ್ಪ. ಹಿಂಗಾಗಿ ನಾವು ಬೈಕ್ ಯೂಸ್ ಮಾಡಕೊಂತೀವಿ ನೋಡ್ರಿ. ಕರೆ ಹೇಳ್ಬೇಕಪ್ಪ ಅಂತಂದ್ರೆ ಈಗ 15% ಅಂದ್ರೆ ಅನ್ನಿಗಿರಿಗಿಂತ ಈಗ ಇಲ್ಲಿಗೆ ಬರೋರಿಗೆ ಎಷ್ಟು ಕೊಡ್ತಿದ್ರಿ? ಈಗ 40 ರೂಪಾಯಿ ಇತ್ತು ರೀ. 15% ಅಂದ್ರೆ ಏನಾತ್ರ ಇದು ಹೆಚ್ಚು ಕಡಿಮೆ 54ರಿಂದ 55 ರೂಪಾಯಿ ತೊಗೊಬೇಕ್ರಿ. ಮತ್ತು ಜನಸಾಮಾನ್ಯರಿಗೆ ಹೊರಿನಲ್ರಿ ಈಗ ಬಸ್ ಯೂಸ್ ಮಾಡ್ತೀರಿ? ಬಸ್ ಮತ್ತು ನಾವು ಬಸ್ ಅಂಕರ್ ಯೂಸ್ ಮಾಡೋದಿಲ್ಲ ರೀ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮತ್ತು ಬಡವ್ರಿಗೆ ಹೊರಿನಲ್ರಿ ಇದಕ್ಕೆ. ಏನು ಹೇಳ್ತೀರಿ ಸರ್ಕಾರದವ್ರಿಗೆ? ಸರ್ಕಾರದವ್ರಿಗೆ ಏನು ರೀ, ಏನು ಹೇಳೋಕ್ಕಾಕತ್ರಿಪ್ಪ. ಅವನು ಹೇಳೋರಿಲ್ಲ ಕೇಳೋರಿಲ್ಲ. ಬಡವ್ರು ಸರ್ಕಾರ ಅಂತಾರೆ. ಬಡವ್ರು ಸರ್ಕಾರನಲ್ರಿ, ಆ್ಯಕ್ಚುಲಿ ಕೊಳ್ಳಿ ಹೊಡಿ ಸರ್ಕಾರ ರೀ ಅದು. ಯಾವುದೇ ಕಾರಣಕ್ಕೂ ದರ ಹೆಚ್ಚು ಮಾಡಬಾರ್ದು ರೀ. ಬಡವ್ರು ಬದುಕೋದ್ರೆ ಹೆಂಗೆ ರೀ? ಈಗ ಸರ್ಕಾರದವರು ಈಗ ಅನುಮೋದನೆ ಆಯ್ತು ರೀ, 15% ಟಿಕೆಟ್ ದರ ಹೆಚ್ಚಳ ಮಾಡ್ತಾರಂತ. ಇದು ಸರಿನಾ ತಪ್ಪು? ತಪ್ಪರಿ. ಯಾಕಂದ್ರೆ ನಮ್ಮ ಮಾಲಿಗೆ ಹೋದ ವರ್ಷ 10,000 11,000 ಇತ್ತು ರೀ. ಈ ವರ್ಷ 7,000. ಮತ್ತು ಹೋದ ವರ್ಷ 7,000 8,000 ಇತ್ತು ಸೋಯಾಬಾನ್ ಹುಳ್ಳೆ. ಈ ವರ್ಷ 4,500 5,000 ಮುಗಿದು ಹೋತ್ರಿ. ಮತ್ತು ಇದು ನಮ್ಮ ರೇಟ್ ಇಳಿಯತ್ತಾವು. ಇವರು ಬಸ್ಸಿಂದ ಏರ್ಸಿರ್ ತಪ್ಪಾಕತ್ರಿ, ಬಡವ್ರಿಗೆ ಹೊರೆ ಆಕತ್ರಿ. ಮತ್ತು ರೀ ಈಗ ಅದು ಯಾಕಂದ್ರೆ ಇವ್ರು ಹೆಣ್ಮಕ್ಳಿಗೆ ಫ್ರೀ ಅಂತ ಕೊಡ್ತಾರೆ ರೀ. ಮತ್ತು ನಮ್ಗೇನು ಫ್ರೀ ಕೊಟ್ಟಾರ್ರಿ ಇವರು ಎಲ್ಲ. ಈಗ ರೇಟೇ ಜಾಸ್ತಿ ಮಾಡ್ಯಾರ ರೀ ದರ್ವಂದು. ಈಗ ಬಡ್ರ ಪಾಪ ಒಂದು ಈಗ 90-70 ರೂಪಾಯಿ ಇತ್ತು ರೀ. 140-50 ರೂಪಾಯಿ ಬ್ಯಾಳೆ ಮಾಡ್ಯಾರ ರೀ. ಇಲ್ಲಿಂದ 30 ರೂಪಾಯಿ ರೀ ಈಗ. ಹ್ಞೂ ರೀ. ಅಂದ್ರೆ ಈಗ 50 ರೂಪಾಯಿ ಬಂತು ರೀ. ಹ್ಞೂ ರೀ. ಮತ್ತು 20 ರೂಪಾಯಿ ಹೆಚ್ಚಾತ ರೀ. ಹಾಂ, ಮತ್ತು ಸಮಸ್ಯೆನೇ ಆಕತ್ತೆ ರೀ. ಮೊದಲ ಈಗ ಈ ರೇಟನ್ನು ಇಳಿಸ್ಯಾರ ರೀ ಎಲ್ಲ ರೈತರದ್ದು. ಮತ್ತು ಈಗ ರೈತರು ಹಾಂ ಏನಿಲ್ಲ ಇಲ್ರಿ. ನಾವು ಟೊಮಾಟೊ ಬೆಳೆದೀವಿ, ಎಲ್ಲ ತಿಪ್ಪಿಗೆ ಹಾಕಿದ್ವಿ ರೀ. ಮತ್ತು ಈಗ ಒಂದಿಟ್ಟು ಯಾರು ಇಲ್ಲ, ಒಂದು ಸ್ವಲ್ಪ ಏರಿಸ್ತಾರೆ, ಒಂದು ಬೆಳೆಸ್ತಾರೆ ರೀ. ಅದು 200-300 ರೂಪಾಯಿಗೆ ಒಂದು ಟ್ರೇ ಐತೆ ರೀ. ನಮ್ಗೆ 600-700 ರೂಪಾಯಿ ಇದ್ರೆ ಅದು ಪರೋಟ ಆಕೈತೆ ರೀ. ಅದು ಸರ್ಕಾರದವ್ರಿಗೆ ಇವ್ರಿಗೆ ಈಗ ಸುಮ್ಕ ಇವರು ರಾಜೀನಾಮೆ ಕೊಟ್ಟು ಹೋಗೋದ್ರಿ. ಇವರು ಹೆಚ್ಚಳ ಮಾಡಬಾರ್ದು ರೀ. ರಾಜೀನಾಮೆ ಕೊಟ್ಟ ಹೋಗೋದ್ರಿ ಇವ್ರು. ಮತ್ತೇನಿದೆ ಟಿಕೆಟ್ ಯಾಕೆ ಮಾಡ್ಬೇಕ್ರೆ? ಜಾಸ್ತಿ ಮಾಡಬಾರ್ದು ರೀ. ಈಗ ಎಷ್ಟೈತೆ ಅಷ್ಟೇ ಇರ್ಬೇಕ್ರಿ. ಅದು ಈಗ ಬಡವ್ರಿಗೆ ಒಂದಂಗಿಲ್ಲ ರೀ. ಅದು ಬಸ್ಸಾರಿಗೆ ಬಡಿದು ಹಾಕತ್ತೀವಿ ಬರೀ. ಹ್ಞೂ ರೀ. ನಾವು ಮತ್ತು ಕಾಯಿ ಬರೋರಲ್ರಿ, ದುಡ್ಯಾಕ ಬರೋವ್ರ. ಮತ್ತು ಎಲ್ಲ ಜಂಪ್ ಆಗ್ಯದ ನೋಡ್ರಿ. ಯಾವ ಸತ್ತಾನ ಇಲ್ಲ ಈಗ. ಅದು ಎಲ್ಲ ದುಬಾರಿ. ಹ್ಞೂ ರೀ. ಸರ್ಕಾರದವರು ಈಗ ಬಸ್ಸಿನ ದರ ಹೆಚ್ಚಳ ಮಾಡ್ತಾರಂತ ಏನು ಹೇಳ್ತೀರಿ ಇದ್ರ ಬಗ್ಗೆ? ಬಸ್ಸಿನ ದರ ಹೆಚ್ಚಿಗೆ ಮಾಡಿದ್ನಪ್ಪ ಅಂದ್ರೆ ನಾವು ಬಡವ್ರು ಏನು ಮಾಡ್ಬೇಕು ಹೇಳ್ರಿ? ನಾವು ನಮಗೆಲ್ಲ ತ್ರಾಸ ಆಗ್ತೈತಿ. ಅದ್ರಾಗದ ದುಡಿಮೆ ಇಲ್ಲ ಈಗ. ನಮ್ಮಂತಾರೆ ಏನ್ರಿ ಅಂತಂದ್ರೆ ಯಜಮಾನ್ ಅಂತಿದ್ದಾರೆ, ಏನು ದುಡಿತೀವಿ ಹೇಳ್ರಿ? ನಾವು ದುಡಿಯೋಕೆ ಆಗಂಗಿಲ್ಲ ನಮ್ಗೆ. ಹಾಂ, ಮತ್ತು ನಾವೇನು ಎಲ್ಲಾರ ಕಸ ಹೊಡ್ಯಾಕೆ ಹೋಗ್ಕೊಂಡ್ರಿ ನಾವು ಗಂಡ್ಮಕ್ಳು. ನಮಗೆ ದುಡಿಮೆ ಇಲ್ಲಲ್ರಿ. ನಮಗೂ ಏನ್ರಿ ಅಂತಂದ್ರೆ ನಮಗೂ ಫ್ರೀ ಮಾಡ್ಬೇಕು. ಮಾಡಿದ್ರ ಎಲ್ಲರಿಗೂ ಒಂದೇ ಸಮನ ಮಾಡ್ಬೇಕು. ಅದು ಹೆಂಗೆ ರೀ ನೀವು ಹೆಣ್ಣು ಗಂಡು ಅಂತಂದ್ರೆ ನಾವೇನು ಏನು ಮಾಡೋಕೆ ಹೇಳ್ರಿ? ನಾವು ಎಲ್ಲಾರ ಹೊಲ್ದಾಗ ಹೋಗಿ ಕೂಲಿ ಆರಿಸ್ಬೇಕ್ರ ನಾವು? ಈ ನಮೂನಿ ಮಾಡಿದ್ರೆ ಹೌದಂತಾರೇನು ಸರ? ಇದು ತಪ್ಪು ರೀ. ಹಾಂ, ಬಸ್ಸು ಇಲ್ರಿ. ಈಗ ನೋಡ್ರಿ ನಾವು ಹಂಗೆ ನಮ್ಮ ಕಾಲು ಸಜ್ಜಿಲ್ಲ. ಬಸ್ ನಿಂದ್ರಂದ್ರೆ ನಿಂದಿರ್ಲಿಲ್ಲ, ಆಗ ಹೋಗ್ಕಂಡ್ರಿ ಅವ. ಏನು ಹೇಳ್ಬೇಕು ಹೇಳ್ರಿ? ನಾವು ಜಾಸ್ತಿ ಮಾಡ್ಯಾರ್ರಿ. ಮತ್ತು ಅದ್ರಾಗ 126 ರೂಪಾಯಿ ಇತ್ತು ರೀ. ಈಗ 156 ರೂಪಾಯಿ ಮಾಡ್ಯಾನ್ರಿ. ಇಲ್ಲಿ ಇದ್ದ ಹುಬ್ಳಿಲಿದ್ದ ಕೊಪ್ಪಳಕ್ಕೆ. ಏನು ರೀ ಈ ನಮೂನಿ ಮಾಡಿದ್ನಪ್ಪ ಅಂತಂದ್ರೆ ಮತ್ತೆ 15% ಕಟ್ಬೇಕ್ರಿ. ಮತ್ತು ಈ ನಮೂನಿ ಮಾಡ್ತಾರ್ರಿ ಸರ್ ಇವ್ರು. ಏನು ಹೇಳ್ಬೇಕು ಹೇಳ್ರಿ? ನಾವು ಸರ್ಕಾರದವ್ರಿಗೆ ನಾವು ಅಂತಲ್ಲ ಈ ನಮೂನಿ ಮಾಡಿದ್ರೆ ನಮ್ಗೆ ಸರ್ಕಾರ ನಮಗೆ ಈ ನಮೂನಿ ಮಾಡಿದ್ರೆ ಬೇಡ ನಮ್ಗೆ. ಏನು ರೀ ಒಳ್ಳೆತನ ಮಾಡಬೇಕು ಜನರಿಗೆ. ಏನು ರೀ ಅಂತಂದ್ರೆ ಎಲ್ಲರಿಗೂ ಏನೈತಲ್ಲ ನಮ್ಗೆ ಒಂದೇ ಸಮನ ನೋಡ್ಬೇಕು. ಏನು ರೀ ಒಂದೇ ಸಮನ ನೋಡಿದ್ದು ಮಾಡ್ಬೇಕು ರೀ. ಒಬ್ರಿಗೆ ಸುಣ್ಣ ಮಹಿಳೆಯರಿಗೆ ಒಳ್ಳೇದು ನಮ್ಗೆ ಕೆಟ್ಟದು ಅಂತಂದ್ರೆ ಹೆಂಗೆ ಹೇಳ್ರಿ? ನಮ್ಮದು